ಇನ್ನು ಸಚಿವ ಸ್ಥಾನ ವಂಚಿತ ಶಾಸಕರ ಆಕ್ರೋಶ ಧಗಧಗಿಸ್ತಾ ಇದೆ. ಚಿಕ್ಕಬಳ್ಳಾಪುರದಲ್ಲಿ 3 ತಾಲೂಕುಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಎಸ್ಎನ್ ಸುಬ್ಬಾರೆಡ್ಡಿ ಅವರಿಗೆ ಸಚಿವಗಿರಿ ಸಿಗದ್ದಕ್ಕೆ ಅವರ ಬೆಂಬಲಿಗರ ಕಿಚ್ಚು. ಗುಡಿಬಂಡೆ, ಬಾಗೇಪಲ್ಲಿ ಮತ್ತು ಚೇಳೂರು ತಾಲೂಕು 3 ತಾಲೂಕುಗಳು ಕೂಡ ಸ್ತಬ್ಧವಾಗಿದೆ. ಬೆಳಗ್ಗೆ 6 ಗಂಟೆಯಿಂದಲೇ ರಸ್ತೆಗಿಳಿದಂತಹ ಶಾಸಕರ ಬೆಂಬಲಿಗರು ಟೈರ್ಗೆ ಬೆಂಕಿ ಹಚ್ಚಿ ರಸ್ತೆ ತಡೆದು ತಮ್ಮ ಆಕ್ರೋಶ ಹೊರಹಾಕ್ತಿದ್ದಾರೆ. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂದೆ ಕೂಡ ಬಾಗೇಪಲ್ಲಿಯಲ್ಲಿ ಆಕ್ರೋಶ ಕಂಡುಬಂತು. ದೃಶ್ಯಗಳು ನೋಡ್ತಾ ಇದ್ದೀವಿ. ಶಾಸಕರ ಬೆಂಬಲಿಗರಿಗೆ ಅವರಿಗೆ ಸಚಿವಗಿರಿ ಸಿಗ್ಲಿಲ್ಲ ಅಂತನ್ನುವಂಥದ್ದು ಆಕ್ರೋಶಕ್ಕೆ ಕಾರಣ ಆಗಿದೆ ನಿಜ. ಹಾಗಂತ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಹಾನಿ ಮಾಡೋದು, ಜೊತೆಗೆ ಸಾರ್ವಜನಿಕರಿಗೆ ಸಮಸ್ಯೆಗಳನ್ನ ಮಾಡೋದು ಎಷ್ಟು ಸರಿ ಅನ್ನೋದು ಪ್ರಮುಖವಾದಂತಹ ಪ್ರಶ್ನೆಯಾಗತ್ತೆ. ಅವರ ಆಕ್ರೋಶ ಏನಿದ್ರು ಕೂಡ ಪಕ್ಷದ ವಿರುದ್ಧ ಅಂತಂದ್ರೆ ಅವರ ಕಡೆ ಹೋಗಿ ಕೇಳಬೇಕು, ಅಲ್ಲಿ ಅವರ ಮನವಿ, ಅವರ ಆಕ್ರೋಶವನ್ನ ವ್ಯಕ್ತಪಡಿಸಬೇಕು. ಅದನ್ನು ಬಿಟ್ಬಿಟ್ಟು ಈ ರೀತಿ ಸಾರ್ವಜನಿಕರನ್ನ ಬಲವಂತವಾಗಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿಸುವಂಥದ್ದು, ಇವ್ರಿಗೆ ಸಚಿವಗಿರಿ ಸಿಗ್ಲಿಲ್ಲ ಅಂತಂದ್ರೆ ಅದು ಜನರಿಗೆ ಯಾಕೆ ಸಮಸ್ಯೆ ಮಾಡುವಂಥದ್ದು ಒಂದು ಪ್ರಮುಖ ಪ್ರಶ್ನೆ. ನೋಡಿ, ಬಲವಂತವಾಗಿ ಅಲ್ಲಿ ಬಸ್ ತಡೆದಿದ್ದಾರೆ, ಬಲವಂತವಾಗಿ ಅಂಗಡಿಗಳನ್ನ ಕ್ಲೋಸ್ ಮಾಡಿಸ್ತಾ ಇದ್ದಾರೆ. ಜೊತೆಗೆ ಭಾರಿ ಹೈಡ್ರಾಮಾ ಕೂಡ ನಡೆದಿದೆ. ಬೆಂಬಲಿಗೊಬ್ಬ ಆತ್ಮಹತ್ಯೆಗೆ ಯತ್ನಿಸಿರುವಂತಹ ಘಟನೆ. 3 ತಾಲೂಕುಗಳನ್ನ ಬಂದ್ ಮಾಡಿಕೊಂಡು ಶಾಸಕರಾದವರಿಂದ ಆ ಕ್ಷೇತ್ರಕ್ಕೆ ಕೆಲಸ ಆಗಬೇಕು, ಜನರಿಗೆಲ್ಲವೂ ಕೂಡ ನೆರವಾಗಬೇಕು ಅಂತ ಜನ ಬಯಸ್ತಾರೆ. ಆದರೆ ಅವರಿಗೆ ಸಚಿವಗಿರಿ ಸಿಗಲಿಲ್ಲ ಅಂತ ಅವರ ಬೆಂಬಲಿಗರ ಆಕ್ರೋಶಕ್ಕೆ ಜನ ಯಾಕೆ ಪರಿತಪಿಸಬೇಕು ಅನ್ನುವಂಥದ್ದು ಈಗ ಪ್ರಮುಖ ಪ್ರಶ್ನೆ. ಬಲವಂತವಾಗಿ ಬಂದ್ ಮಾಡಿಸ್ತಾ ಇರುವಂತಹ ದೃಶ್ಯ. ಪ್ರತಿನಿಧಿ ಭೀಮಪ್ಪ ಪಾಟೀಲ್ ಈಗ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಲ್ಲಿ ಏನ್ ನಡೀತಾ ಇದೆ ಅಂತ ಚಿತ್ರಣ ಪಡೆದುಕೊಂಡು ಹೋಗೋಣ. ಭೀಮಪ್ಪ, ನಿಜಕ್ಕೂ ನಾವು ಗಮನಿಸ್ತಾ ಇದ್ದೀವಿ ಆ ಘಟನೆ ನೋಡ್ತಾ ಹೋದ್ರೆ ಅಲ್ಲಿ ಶಾಸಕರಿಗೆ ಸಚಿವಗಿರಿ ಸಿಗ್ಲಿಲ್ಲ ಅಂತ ಅವರಿಗೆ ಆಕ್ರೋಶ ಇದೆ. ಓಕೆ, ಅದನ್ನ ವ್ಯಕ್ತಪಡಿಸುವಂತ ವೇದಿಕೆಯಲ್ಲಿ ಸಾರ್ವಜನಿಕ ಸ್ಥಳಕ್ಕೆ ಬಂದು ಅಲ್ಲಿ ರಸ್ತೆ ತಡೆದು ಅಂಗಡಿಯನ್ನು ಬಲವಂತವಾಗಿ ಮುಚ್ಚಿಸಿ ಅಲ್ಲಿ ಬಸ್ನೆಲ್ಲ ತಡೆದು ಈ ರೀತಿಯಲ್ಲಿ ಆಂದೋಲನಗಳನ್ನ ಎಬ್ಬಿಸುವಂಥದ್ದು ಎಷ್ಟು ಸರಿ ಅನ್ನೋದು ಪ್ರಮುಖ ಪ್ರಶ್ನೆ. ಬಹುಶಃ ಶಾಸಕರು ಕೂಡ ಬುದ್ಧಿ ಹೇಳಬೇಕಾಗಿತ್ತ ಬೆಂಬಲಿಗರಿಗೆ. ಸದ್ಯಕ್ಕೆ ಯಾವ ರೀತಿ ಚಿತ್ರಣ, ಜನ ಏನಂತಿದ್ದಾರೆ ಈ ಆಕ್ರೋಶಕ್ಕೆ? ಪ್ರತಿಮಾ, ಹೌದು, ತಾವು ಹೇಳಿದಾಗೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಂತ ಸುಬ್ಬಾರೆಡ್ಡಿ ಅವರಿಗೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿರೋದು ಈಗ ಎಲ್ಲ ಸಮಸ್ಯೆಗಳಿಗೆ ಕಾರಣ ಅಂತ ಹೇಳ್ಬೋದು. ಯಾಕೆಂದರೆ ಸುಬ್ಬಾರೆಡ್ಡಿ ಅವರು 3 ಬಾರಿ ಶಾಸಕರಾಗಿದ್ದರು. ಅವ್ರಿಗೆ ಈ ಬಾರಿ ಸಚಿವಗಿರಿ ಸಿಗುತ್ತೆ ಅಂತೇಳಿ ಶಾಸಕರು ಸೇರಿದಂತೆ ಅವರ ಬೆಂಬಲಿಗರು ತುಂಬ ಭರವಸೆ ಇಟ್ಕೊಂಡಿದ್ರು. ಅವ್ರ ಭರವಸೆಗೆ ಹುಸಿಯಾದ ಕಾರಣ ಈಗ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ 3 ತಾಲೂಕುಗಳಿದೆ. ಗುಡಿಬಂಡೆ, ಬಾಗೇಪಲ್ಲಿ ಮತ್ತು ಚೇಳೂರು 3 ತಾಲೂಕುಗಳಿದೆ. 3 ತಾಲೂಕುಗಳು ಇವತ್ತು ಬೆಳಗ್ಗೆ 6 ಗಂಟೆಯಿಂದ ರಸ್ತೆಯಲ್ಲಿ ಒಂದು ಟೈರಿಗೆ ಬೆಂಕಿ ಹಚ್ಚಿ ರಸ್ತೆ ಬಂದ್ ಮಾಡುವಂಥದ್ದು ಮತ್ತು ಕೆಎಸ್ಆರ್ಟಿಸಿ ಬಸ್ಗಳ ತಡೆದು ವಾಪಸ್ ಡಿಪೋಗೆ ಕಳಿಸುವಂತ ಒಂದು ಕೆಲಸಗಳು ನಡೀತಾ ಇದೆ. ಇದ್ರ ಮಧ್ಯದಲ್ಲಿ ಈಗ ನಾನು ಬಾಗೇಪಲ್ಲಿಯ ಒಂದು ಟಿಬಿ ಕ್ರಾಸ್ ಬೆಳೆದಿದ್ದೀನಿ. ಇಲ್ಲಿ ರಾಜ್ಯ ಸರ್ಕಾರ ಒಂದು ಬಾಗೇಪಲ್ಲಿಗೆ ಸಿಹಿ ಕೊಡಲಿಲ್ಲ, ಖಾರ ಕೊಟ್ಟಿದೆ ಅಂತ ಹೇಳ್ಬಿಟ್ಟು ನೋಡಿ ಅವರು ಬೆಂಬಲಿಗರಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನೋಡಿ, ರಾಶಿ ಈ ಮೆಣಸಿನಕಾಯಿಗಳನ್ನ ತಂದುಬಿಟ್ಟು ಮೆಣಸಿನಕಾಯಿನ ತಿನ್ನೋದ್ರ ಮೂಲಕ ಇಲ್ಲಿ ಪ್ರತಿಭಟನೆ ನೋಡಿ. ನಾನು ಸಹ ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ರಾಶಿ ಮೆಣಸಿನಕಾಯಿಗಳನ್ನ ತಂದಿದ್ದಾರೆ. ಈ ಮೆಣಸಿನಕಾಯಿಗಳನ್ನ ತಿನ್ನೋದ್ರ ಮೂಲಕ ಪ್ರತಿಭಟನೆ ಮಾಡ್ತಾರೆ. ಯಾಕೆ ನಾನು ಕೇಳಿದೆ, ಇಲ್ಲಿ ಯಾಕೆ ನೀವು ಮೆಣಸಿನಕಾಯಿ ತಂದು ತಿನ್ನೋದ್ರು, ಇಲ್ಲಿ ರಸ್ತೆ ಏರಿಸಿದ್ರಿ ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಸುಬ್ಬಾರೆಡ್ಡಿ ಅವರು 3 ಬಾರಿ ಸಚಿವರು, 3 ಬಾರಿ ಶಾಸಕರಾಗಿದ್ದಾರೆ. ಅವರಿಗೆ ಸಚಿವಗಿರಿ ಕೊಟ್ಟಿದ್ರೆ ನಾವು ಕ್ಷೇತ್ರದಾದ್ಯಂತ ಸಿಹಿ ವಿತರಿಸ್ತಾ ಇದ್ದೀವಿ. ನಾವು ಈಗಾಗಲೇ ಪ್ರವಾಸಕ್ಕೆ ಹೋಗುವಂಥದ್ದು ಮತ್ತು ದೇವಸ್ಥಾನಗಳಿಗೆ ಅರ್ಕೆಗಳನ್ನು ಕೊಟ್ಟಿದ್ದೀವಿ, ಅರ್ಕೆಗಳನ್ನು ತೀರಿಸಬೇಕಿತ್ತು. ಆದರೆ ಈಗ ರಾಜ್ಯ ಸರ್ಕಾರ ಅವರಿಗೆ ಒಂದು ಸಚಿವಗಿರಿ ಕೊಡದ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡಿದ್ದೀವಿ. ಹಾಗಾಗಿ ನಮಗೆ ರಾಜ್ಯ ಸರ್ಕಾರ ಸಿಹಿ ಕೊಟ್ಟಿಲ್ಲ, ಆಗ ಖಾರ ಕೊಟ್ಟಿದೆ ಅಂತೇಳಿ ಖಾರವನ್ನು ತಿನ್ನೋದ್ರ ಮೂಲಕ ಪ್ರತಿಭಟನೆ ಮಾಡಿದ್ರು. ಮತ್ತು ಯಾಕೆ ಈ ರೀತಿ ಮಾಡ್ತಾರೆ ಅಂತೇಳಿ ನಾನು ಇಲ್ಲಿ ಇರ್ತಕ್ಕಂಥ ಮುಖಂಡರನ್ನ ಕೇಳಿ ತಿಳ್ಕೊಳ್ತಾ ಹೋಗ್ತೀನಿ. ಈಗ ನೀವೆಲ್ಲ ಓಕೆ, ಈಗ ಕ್ಷೇತ್ರದಲ್ಲಿ ಅವರು ಸಚಿವರಾಗಿದ್ದರೆ ಸಿಹಿ ವಿತರಿಸಬೇಕಿತ್ತು. ಇದೇ ಮೆಣಸಿನಕಾಯಿ ತಂದ್ಬಿಟ್ಟಿಲ್ಲ, ಹಾಕಿದ್ರೆ ಮೆಣಸಿನಕಾಯಿ ತಿಂತಿದ್ರಲ್ಲ ಯಾಕೆ? ಖಂಡಿತವಾಗ್ಲೂ ಸರ್, ಈ ಕಾಂಗ್ರೆಸ್ ಪಾರ್ಟಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಇಬ್ಬರೂ ಸೇರಿ ಬಾಗೇಪಲ್ಲಿಗೆ 3 ಸಲ ಗೆದ್ದಿರುವಂಥ ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ಕೊಡ್ತಾರೆ ಅಂತ ಆಸೆ ಇತ್ತು. ನಾವೆಲ್ಲ ಸೇರಿ ಎಲ್ಲ ಹಳ್ಳಿಗಳಿಗೂ ಮೈಸೂರು ಪಾಕು ಸಿಹಿ ಹಂಚಬೇಕು ಅಂತ ಆಸೆ ಇಟ್ಕೊಂಡಿದ್ವಿ. ಇವಾಗ ನಮ್ಗೆ ಮಾಡಿರೋ ಮೋಸಕ್ಕೆ ಎಲ್ಲ ಹಳ್ಳಿಗಳಿಗೂ ಮೆಣಸಿನಕಾಯಿ ಹಂಚ್ತಾ ಇದೀವಿ ಸರ್. ಅಲ್ಲ, ಮೆಣಸಿನಕಾಯಿ ತಿನ್ನೋದು ಉದ್ದೇಶ ಏನದು? ನಮ್ಗೆ ಅಷ್ಟೊಂದು ನೋವಾಗಿದೆ. ಖಾರ ಆಗಲಿ, ಎಲ್ರಿಗೂ ಸಿಹಿ ತಿನ್ಸೋ ಬದಲು ಮೆಣಸಿನಕಾಯಿ ತಿಂದು ಎಲ್ಲರೂ ಸಂತೋಷ ಪಡ್ತಾ ಇದ್ರಿ ಕಾಂಗ್ರೆಸ್ ಪಾರ್ಟಿ ದ್ರೋಹಕ್ಕೆ. ಈಗ ಮತ್ತೊಂದು ಕಡೆ ಈಗ ನೀವು ಇಲ್ಲಿಗೆ ಮೆಣಸಿನಕಾಯಿ ತಂದಿದ್ರೆ ಮೆಣಸಿನಕಾಯಿ ತಿನ್ನೋದನ್ನೆಲ್ಲ ನೋಡಿದೆ ನಾವು. ಏನಾದ್ರು ಉದ್ದೇಶ ಏನು, ಯಾಕೆ ಈ ಥರ ಮಾಡ್ತೀವಿ ಸರ್? ಅದೇ ನಮ್ಮ ಸುಬ್ಬಾರೆಡ್ಡಿ ಸಾಹೇಬರಿಗೆ ಅನ್ಯಾಯ ಮಾಡಿದ್ದಾರೆ ಹೈಕಮಾಂಡ್ ಅವರವರು. ಅವರಿಗೆ ಸಚಿವ ಸ್ಥಾನದಲ್ಲಿ, ಸಂಪುಟದಲ್ಲಿ ಇವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ನಾವು ಇಡೀ 3 ತಾಲೂಕನ್ನು ಬಾಗೇಪಲ್ಲಿ, ಚೇಳೂರು, ಗುಡಿಬಂಡೆ 3 ತಾಲೂಕು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿ ಇವಾಗ ನಾವು ಸಿಹಿ ತಿನ್ನೋ ಬದಲು ಕಹಿ ತಿಂತಾ ಇದೀವಿ ಸಮಯ.
ಈಗ ಮತ್ತೊಂದು ಕಡೆ ಚೋಳೂರು, ಬಾಗೇಪಲ್ಲಿ ಮತ್ತು ಗುಡಿಬಂಡೆಯಲ್ಲಿ ಅಲ್ಲಿ ಎಲ್ಲ ಬಸ್ಗಳನ್ನು ತಡೆದು ಅಂಗಡಿಗಳನ್ನು ಮುಚ್ಚಿ ಕೆಲವು ಕಡೆ ಎಲ್ಲ ದಾಂಧಲೆ ಮಾಡ್ತಿದ್ದಾರಂತೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಏನಿಲ್ಲ ಸರ್, ಎಲ್ಲೂ ದಾಂಧಲೆ ನಡೀತಾ ಇಲ್ಲ. ಎಲ್ಲರೂ ಕೂಡ ಶಾಂತಿಯುತವಾಗಿ ನಾವು ಬಂದ್ ಮಾಡಿ ಎಲ್ಲ ಕೂಡ ಸ್ವಯಂ ಪ್ರೇರಿತವಾಗಿ ಅಂಗಡಿಗಳು ಅವರೇ ಬಂದ್ ಮಾಡ್ಕೊಂಡಿದ್ದಾರೆ ಹೊರತು ಎಲ್ಲೂ ಕೂಡ ಈ ಗಲಾಟೆಗಳಾಗಿಲ್ಲ ಸ್ವಾಮಿ. ಈಗ ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ಸಿಗಬೇಕಿತ್ತು, ಸಿಗಲಿಲ್ಲ, ಅದು ಹೈಕಮಾಂಡ್ ವಿಚಾರ. ಈಗ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಇವಾಗ ಕೂಡ ಹೈಕಮಾಂಡ್ ಅವರು ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು ಮನಸ್ಪಟ್ಟರೆ ಇವಾಗ ಕೂಡ ನಮ್ಮ MLA ಸುಬ್ಬಾರೆಡ್ಡಿ ಸಾಹೇಬರಿಗೆ ಸಚಿವ ಸ್ಥಾನ ಕೊಡ್ಬೋದು ಅಂತೇಳಿ ನಮಗೊಂದು ನಂಬಿಕೆ ಇದೆ. ಈಗ ಪ್ರತಿಭಟನೆ ಧರಣಿ ಮಾಡೋದ್ರಿಂದ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಿದೆ, ಬಸ್ಗಳಿಲ್ಲ, ವಿದ್ಯಾರ್ಥಿಗಳಿಗೆ, ಸಾರ್ವಜನಿಕರಿಗೆ, ಇದ್ರ ಬಗ್ಗೆ ನಿಮಗೆ ಅನ್ಸಲ್ವಾ? ಶಾಸಕರು ಏನು ಹೇಳ್ತಾರೆ? ಸರ್, ನಮ್ಮ ಶಾಸಕರು ಕೂಡ ಫೋನ್ ಸ್ವಿಚ್ ಆಫ್ ಮಾಡಿದ್ದಾರೆ. ಯಾರಿಗೂ ಕೂಡ ಏನು ತೊಂದರೆ ಆಗಿಲ್ಲ, ಎಲ್ಲರೂ ಕೂಡ ನೆಮ್ಮದಿಯಾಗಿದ್ದಾರೆ. ಶಾಂತಿಯುತವಾಗಿ ಬಂದ್ ಮಾಡಿದ್ವಿ ಸ್ವಾಮಿ, ಯಾರಿಗೂ ತೊಂದರೆ ಇಲ್ಲ. ಓಕೆ, ಥ್ಯಾಂಕ್ ಯು. ಒಟ್ಟಿನಲ್ಲಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಇಲ್ಲಿರ್ತಕ್ಕಂಥ ಶಾಸಕರಿಗೆ ಸಚಿವ ಸ್ಥಾನ ಸಿಗಬೇಕಿತ್ತು, ಸಚಿವ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಇಲ್ಲಿರ್ತಕ್ಕಂಥವರ ಮುಖಂಡರುಗಳು, ಬೆಂಬಲಿಗರು ಒಂದು ಕಡೆ ರ್ಯಾಲಿ ಮಾಡಿ ಪ್ರತಿಭಟನೆ ಮಾಡುವಂಥದ್ದು, ಮತ್ತೊಂದು ಕಡೆ ಬೈಕ್ ರ್ಯಾಲಿ ಮಾಡುವಂಥದ್ದು, ಮತ್ತೊಂದು ಕಡೆ KSRTC ಸೇರಿದಂತೆ ಎಲ್ಲ ಸಾರಿಗೆ ಸಂಪರ್ಕ ಸಂಪೂರ್ಣ ಸ್ಥಗಿತವಾಗಿದೆ. ಮತ್ತೊಂದು ಕಡೆ ಬಾಗೇಪಲ್ಲಿ ಪಟ್ಟಣ ಸೇರಿದಂತೆ ಬಾಗೇಪಲ್ಲಿ, ಗುಡಿಬಂಡೆ, ಚೋಳೂರು 3 ಕಡೆಗೂ ಸಾವಿರಾರು ಜನ ರಸ್ತೆಗಿಳಿದು ಪ್ರತಿಭಟನೆ ಧರಣಿ ಮಾಡ್ತಾ ಇದ್ದಾರೆ. 3 ಅಂದ್ರೆ ತಾಲೂಕನ್ನು ಹೊರತುಪಡಿಸಿ ಕೇಂದ್ರ ಸ್ಥಾನದಲ್ಲಿ ಈಗ ಪ್ರತಿಭಟನೆ ನಡೀತಾ ಇರೋದ್ರಿಂದ ಒಂದ್ ಕಡೆ ಸಾರ್ವಜನಿಕ ತೊಂದರೆ ಆದ್ರೆ ಮತ್ತೊಂದು ಕಡೆ ಇದರಿಂದ ಆಕ್ರೋಶಗೊಂಡಂತ ಅವರ ಬೆಂಬಲಿಗರಿಗೆ ಮೆಣಸಿನಕಾಯಿಯನ್ನು ತಿಂದು ತಮ್ಮ ಆಕ್ರೋಶವನ್ನು ಕಾಂಗ್ರೆಸ್ ಪಕ್ಷ ಮತ್ತು ಹೈಕಮಾಂಡ್ ಗೆ ತೋರಿಸ್ತಾ ಇದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ತಮ್ಮ ಮಾಹಿತಿ.